ಅಂದರೆ RK ಪಬ್ಲಿಕ್ ಶಾಲೆಯ ಸಂಸ್ಥಾಪಕರಾದಂತಹ ಅರುಣ್ ಸರ್ ಅವರು ಇದನ್ನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಸಹ ದೇವರು ಒಳ್ಳೆಯದು ಮಾಡಿ ಮತ್ತು ಅವ್ರಿಗೂ ಮತ್ತು ಅವ್ರ ಕುಟುಂಬದವ್ರಿಗೂ ತುಂಬ ಒಳ್ಳೆಯದಾಗಲಿ ಅಂತ ಅದೇ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 15. ಇವತ್ತು ನಾವು RK ಪಬ್ಲಿಕ್ ಸ್ಕೂಲ್ನಲ್ಲಿ ಇದ್ದೀವಿ. ವೀಕ್ಷಕರೇ, ಸುಮಾರು 10 ವರ್ಷಗಳಿಂದ ಇಲ್ಲಿ ಐ ಟೆಸ್ಟಿಂಗ್ನಲ್ಲಿ ಯಾವುದಾದ್ರೂ ವಿಭಾಗ ಬಂದರೆ ಲೈಕ್ ಆಪ್ರೇಷನ್ ಆಗಲಿ ಅಥವಾ ಸರ್ಜರಿ ಎಲ್ಲ ಫೀಲ್ಡ್ನಲ್ಲಿ ಫ್ರೀಯಾಗಿ ಸುಮಾರು 50 ವರ್ಷಕ್ಕಿಂತ ಜಾಸ್ತಿ ಅವರು ಇರ್ತಾರೆ ಸೀನಿಯರ್ ಸಿಟಿಸನ್ಸು. ಅವ್ರಿಗೆ 50% ಕಡಿಮೆನಲ್ಲಿ ತುಂಬ ಇಲ್ಲಿ ಕನ್ನಡಿ ಏನಾದರೂ ಅಥವಾ ಕೊಡೋದಾಗಲಿ ಅಥವಾ ಆಪ್ರೇಷನ್ ಏನಾದರೂ ಮಾಡಿಸ್ಬೇಕಾಗಲಿ ಇಲ್ಲಿ ನೀವು ನೋಡ್ಬೋದು ಎಷ್ಟು ಜನ ಇಲ್ಲಿ ತುಂಬಿದ್ದಾರೆ. ಇದು ಒಂದು ಸ್ಕೂಲ್ ಇದೆ, ಸ್ಕೂಲ್ನಲ್ಲಿ ಮಕ್ಕಳು ಓದುತ್ತಾರೆ. ಆದರೆ ಇಲ್ಲಿ RK ಪಬ್ಲಿಕ್ ಸ್ಕೂಲ್ ಸೆಕ್ರೆಟರಿ ಏನಿದ್ದಾರೆ, ಸೆಕ್ರೆಟರಿ ಅವರ ಹೆಸರು RK ಅರುಣ್ ಅಂತ. ಸುಮಾರು 10 ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಮತ್ತು ಇವತ್ತು ನೋಡ್ಬೋದು, ಇವತ್ತು ಸಂಡೇ ಇದೆ. ಈ ದಿನ ಎಷ್ಟು ಜನ ಇಲ್ಲಿ ಸೇರಿದ್ದಾರೆ ಈ ಕಣ್ಣು ಟೆಸ್ಟಿಂಗ್ಗೆ, ಆಪ್ರೇಷನ್ಸ್ಗೆ. ಸೊ ಎಲ್ಲ ಅವ್ರ ಕಡೆಯಿಂದ ಒಂದು 50% ಕಡಿಮೆ ಏನಿದೆ ಮಾಡಿಸ್ಕೊಡ್ತಾರೆ. ಇದೇ ಥರ ನೀವು ಬನ್ನಿ, ಇಲ್ಲಿ ಬಂದುಬಿಟ್ಟು ಒಂದ್ಸತಿ ಈ ಸ್ಕೂಲ್ನಲ್ಲಿ ಏನಿದೆ ಐ ಟೆಸ್ಟಿಂಗ್ ಎಲ್ಲ ಫ್ರೀ ಆಗಿದೆ, ಒಂದ್ಸತಿ ಬನ್ನಿ ವಿಸಿಟ್ ಮಾಡಿ. ಶಾಲೆ RK ಪಬ್ಲಿಕ್ ಸ್ಕೂಲ್ನಲ್ಲಿ ಸಾರುಣ್ ಅಂತ ಹೇಳಿ ಹಾಗಾಗಿ ನಮ್ಮ ಶಾಲೆ RK ಪಬ್ಲಿಕ್ ಸ್ಕೂಲ್ನಲ್ಲಿ ಈ ದಿನ ನಾವು ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಪೊರೆ ಇದ್ದಂಥವರಿಗೆ ಯಾರಿಗೆ ಕಿಮ್ಸಲ್ಲಿ ಅವರ ಸಹಯೋಗದಿಂದ ಉಚಿತವಾಗಿ ಕಣ್ಣಿನ ಪೊರೆ ಆಪರೇಷನನ್ನು ಮಾಡಿಸ್ತೀವಿ. ಅದರ ಜೊತೆಗೆ ವಯಸ್ಸಾಗಿರುವಂಥ ಎಲ್ಲರಿಗೂ ಕೂಡ ಯಾರಿಗೆ ಅದನ್ನು ಅವರ ಐ ಚೆಕಪ್ಪನ್ನು ಮಾಡಿಸಿ ಅದಕ್ಕೆ ಏನಿದೆ ಅಂದರೆ ಪವರ್ ಇದ್ದಂಥ ಸಂದರ್ಭದಲ್ಲಿ ಇಲ್ಲೇ ಲೆನ್ಸ್ ಹಾಕಿ ಚೆಕ್ ಮಾಡಿಸಿದ ನಂತರ ಅದು ಉಚಿತವಾದಂಥ ಕನ್ನಡಕವನ್ನು ವ್ಯವಸ್ಥೆಯನ್ನು ಮಾಡಿದ್ವಿ. ಇವತ್ತು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಶಾಲೆಗೆ 10 ವರ್ಷ ಆಗಿದೆ. 10 ವರ್ಷ ಆಗಿರೋದು ಬೆಳಿಗ್ಗೆ 8:30 ಸಂಜೆ 3:30ವರೆಗೂ ಇದೊಂದು ಉಚಿತವಾದಂಥ ಒಂದು ಸೇವೆಯನ್ನು ಮಾಡಿದ್ವಿ. ಇದೇನು ನಾವು ಯಾವುದೇ ರೀತಿಯಾದಂತಹ ಯಾರಿಗೂ ಕೂಡ ಪಬ್ಲಿಕಲ್ಲಿ ತಿಳಿಸಿದ್ದಿಲ್ಲ, ಏನಿಲ್ಲ. ನಮ್ಮ ಸುತ್ತಮುತ್ತ ಇದ್ದಂಥ ಸಾರ್ವಜನಿಕ ಸುಮಾರು ಜನ ಇದ್ದಾರೆ. ಇದ್ದಂಥವರಿಗೆ ಅವರವರ ಗುಂಪುಗಳಲ್ಲಿ ಮಹಿಳಾ ಸಂಘಗಳಾಗಿರ್ಬೋದು, ಇಲ್ಲಿ ಇರುವಂಥ ಆಶ್ರಮಗಳಿಗಾಗಿರ್ಬೋದು, ಇಲ್ಲಿದ್ದಂಥ ಸುತ್ತಮುತ್ತ ಅಂತ ಎಲ್ಲ ಮನೆಗಳಿಗೂ ಪಾಂಪ್ಲೆಟ್ ಕೊಟ್ಟಿದ್ವಿ. ಅದ್ರ ಪ್ರಕಾರ ಬೆಳಗ್ಗೆಯಿಂದ ಒಂದು 8:30 ಇಲ್ಲಿವರೆಗೂ ಸರಿಸುಮಾರು ಆಗಲೇ ಒಂದು 150 ಜನದ ಮೇಲೆ ಚೆಕ್ ಮಾಡಿದ್ವಿ. ಇನ್ನೂ ಕೂಡ ಇವಾಗ ರೈಟ್ ನಾವು ಚೆಕ್ ಮಾಡಬೇಕು ಅಂದರೆ ಇನ್ನೂ ಒಂದು 60 ಜನದ ಮೇಲೆ ಚೆಕ್ ಮಾಡಬೇಕಾಗಿದೆ. ಇದು ಯಾರಿಗೂ ಕೂಡ ಮೊದಲೇ ಫ್ರೀ ಕೂಪನ್ ಕೊಟ್ಟು ಮಾಡುವಂಥದ್ದು ಇದೆ. ಏನಂದರೆ ವ್ಯವಸ್ಥೆ ಮಾಡಿದ್ದೀವಿ, ಇಲ್ಲಿ ವ್ಯವಸ್ಥೆ ಮಾಡಿ ಸುರಕ್ಷಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಭಾನುವಾರ ಇದೆ, ಬನ್ನಿ ಚೆಕಪ್ ಮಾಡಿ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಸ್ಟಾಫ್ ಅವರೆಲ್ಲರೂ ಕೂಡ ಒಂದು ರೌಂಡ್ ಮನೆಗಳಿಗೆ ಹೋಗಿ ವಯಸ್ಸಾದಂಥವ್ರು ಎಲ್ಲರಿಗೂ ಕಣ್ಣಿನ ಪೊರೆಗೆ ಜಾಸ್ತಿ ಇರೋದು, ಅತಿ ಹೆಚ್ಚಿರುವಂಥದ್ದೇ 50 ವರ್ಷ ಮೇಲ್ಪಟ್ಟಂಥವರಿಗೆ ಕಣ್ಣಿನ ಪೊರೆ ಇರುತ್ತೆ. ಕಣ್ಣಿನ ಟೆಸ್ಟನ್ನು ಬಂದು ನೀವೆಲ್ಲೇ ಹೋದರೂ ಕೂಡ ಯಾವುದೇ ಒಂದು ಆಪ್ರೇಷನ್ಗೆ ಹೋದ್ರೂ ಇಮಿಡಿಯೇಟಾಗಿ ಚೆಕ್ ಮಾಡಿ ಹೇಳ್ತಾರೆ. ಅದರ ಲೆನ್ಸ್ ಕೆಪಾಸಿಟಿ, ಲೆನ್ಸನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದಾಗ ಅದರ ಕಾಸ್ಟ್ ತುಂಬ ಹೈ ಇರುತ್ತೆ. ಇಲ್ಲಿ ಆ ಕಾಸ್ಟ್ ಹೈ ಇರಬಾರ್ದು ಅಂತ ಕಂಡು ವಿಜಯ್ ಆಪ್ಟಿಕಲ್ಸ್ ಅವರ ಸಹಯೋಗದಿಂದ ನಾವೇನು ಮಾಡಿದ್ವಿ, ಅದನ್ನು 50% ನಾವೇ ರಿಡ್ಯೂಸ್ ಮಾಡಿ ಆ ಕಾಸ್ಟ್ ನಾವು ಬೇರೆ ಮಾಡಿಕೊಂಡು ಇನ್ನು ಉಳಿದಂಥದ್ದು ಯಾರೇ ಇರಲಿ, ಪಬ್ಲಿಕ್ ಯಾರೇ ಇರ್ಬೋದು, ಯಾರಿಗೂ ಕೂಡ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಯಾರು ಬೇಕಾದ್ರೆ ರೆಸ್ಪೆಕ್ಟಿವ್ ಆಫ್ ಯಾವುದೇ ಏರಿಯಾ ಆಗಿದ್ರು ಕೂಡ ಇವತ್ತಿನ ದಿನ ಇಲ್ಲಿದೆ ಅಂತ ಹೇಳಿ ನಾವು ಹಲವಾರು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ವಿ. ಅದ್ರ ಪ್ರಕಾರ ಸುಮಾರು ಜನ ಬಂದು ಹೋಗ್ತಾರೆ. ಸಂತೋಷ ಇದೆ ಜನಗಳು ಮಾಡಲಿಕ್ಕೆ. ಸರ್, ಸುಮಾರು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಸರ್? ಮೇಡಮ್, ನಾವು ವರ್ಷಗಳಲ್ಲೇ ಮಾಡಿದ್ವಿ. ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಅದೇ ಇರೋದು. ನಮ್ಮ ತಂದೆ ಬಂದು ಈ ಏರಿಯಾದಲ್ಲಿ ಚೇರ್ಮನ್ ಆಗಿರ್ಬೋದು, ನಮ್ಮ ಮಾವನವರು ಡೆಪ್ಟಿ ಮೇಯರ್ ಆಗಿದ್ದಂಥದ್ದು, ಅವರು ಕೂಡ ಇದೆ. ಇವತ್ತು ಅವರು ಕೂಡ ಹಲವಾರು ಪುನೀತ್ ರಾಜ್ಕುಮಾರ್ ಫಂಕ್ಷನ್ಗಳಿಗೆ ಅವರು ಕೂಡ ಹೋಗಿದ್ದಾರೆ. ನಾನು ಸುಮ್ಮನೆ ಸ್ವಾಭಾವಿಕವಾಗಿ ಇಲ್ಲಿ ನಮ್ಮದೇ ಸ್ಕೂಲ್ ಇದೆ, ಪೆಟ್ರೋಲ್ ಬಂಕ್ ಇದೆ, ಮತ್ತು ಆಲ್ಮೋಸ್ಟ್ ನಾವು ಯಾವಾಗಲೂ ಹೇಳ್ತೀವಿ ನಮ್ಮನ್ನು ಬೆಳೆಸ್ತಂಥದ್ದು ಯಾರಾದರೂ ಇದ್ದರೆ ಇಲ್ಲಿ ಲೋಕಲ್ ಜನ ಅವರು ಬಂದು ನಮ್ಮ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಹಾಕ್ಕೊಳ್ತಾರೆ. ಆ ಲಾಭದಿಂದ ನಾವು ಊಟ ಮಾಡ್ತಾ ಇದ್ದೀವಿ. ನನ್ನ ಶಾಲೆಯಲ್ಲಿ ಅವ್ರ ಮಕ್ಕಳನ್ನ ಸೇರಿಸಿದ್ದಾರೆ, ಆ ಲಾಭದಿಂದ ನಾವು ಊಟ ಮಾಡ್ತಾ ಇದ್ದೀವಿ. ನಾವು ಸುಮಾರು ಬಿಲ್ಡಿಂಗ್ಸ್ ಇಲ್ಲಿದೆ ನಮ್ಮದು. ಯಾರು ಈಗ ಒಂದು ರಸ್ತೆಯಲ್ಲಿ ನಮ್ದು ಇನ್ನೊಂದು 5 ಬಿಲ್ಡಿಂಗ್ ಇಲ್ಲೆಲ್ಲ ಇದ್ದಂಥವ್ರು ಯಾರು ಇಲ್ಲ, ನಮ್ಮ ಟಿಂಬರ್ ಯಾರ್ಡ್ನವರು ಇವ್ರುಗಡೆ ಬಂದು ನಮಗೆ ಸೇರಿ ಅವರಿಂದನೇ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಅಸ್ಲ ಮೇಲೆ ಹಾಕಿದ ಲಾಭ ನಮಗೆ ಬಂದಿದೆ. ಆ ಲಾಭದಲ್ಲಿ ಒಂದಿಷ್ಟನ್ನ ನಾವು ಹೀಗೆ ಸಾರ್ವಜನಿಕ ಯಾವುದೇ ಒಂದು ಫಂಕ್ಷನ್ ಮಾಡಿದ್ವಿ, ಇನ್ನೊಂದು ಮಾಡಿದ್ವಿ, ಮತ್ತೊಂದು ಮಾಡಿದ್ವಿ ಅಂತ ಹೇಳಿದ್ರೆ ಇಡೀ ನಮ್ಮ ಕುಟುಂಬ ಎಲ್ಲ ಯಾವಾಗಲೂ ಇದೆ. ಸರ್, ಸುಮಾರು ಎಷ್ಟು ವರ್ಷಗಳಿಂದ ಈ ಕೆಲಸ ಮಾಡ್ತಾ ಬಂದಿದ್ದೀರಾ? ಸೊ ನಿಮ್ಮ ಅಂದಾಜು ಲೈಕ್ ಎಷ್ಟು ಜನನ ಇನ್ನು ಮಾಡಬೇಕಂತ ಇದ್ದೀರಾ ಸರ್? ಅಲ್ಲ, ಅಥವಾ ಆಲ್ಮೋಸ್ಟ್ ಎಷ್ಟು ಜನನ ಸರ್ ಆಗಿದೆ ಸರ್ ಮಾಡಬೇಕು? ಈ ಕೆಲಸನ ಕಂಡು ನಾವು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಕಾಲೇಜ್ ಡೇಸಿಂದನೂ ಇದೆ. ನಾನು ಇಂಜಿನಿಯರಿಂಗ್ ಮಾಡುವಂಥ, ನಾನು ಆ್ಯಕ್ಚುಲಾಗಿ ಕಂಪ್ಯೂಟರ್ ಸೈನ್ಸ್ ಗ್ರಾಜ್ಯುಯೇಟ್. ನಾನು 10 ವರ್ಷಗಳ ಕಾಲ ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡ್ತಂತು. 10 ವರ್ಷ ಸಾಫ್ಟ್ವೇರ್ನಲ್ಲಿದ್ದೆ. ಅದಾದ ನಂತರ ನಾನು ಏನು ಮಾಡಿದೆ, ಅದ್ರ ಮಧ್ಯದಲ್ಲೇ ಶಾಲೆ ಓಪನ್ ಮಾಡಬೇಕು ಅಂತ ಶಾಲೆ ಮಾಡಿದೆ. ಹಾಗೆ ಒಂದು ಬಂಕ್ ಮಾಡಬೇಕು ಅಂತ ಹೇಳಿ ಮದುವೆ ನಂತರ ನಾನು ಶೆಡ್ಯೂಲ್ ಬಂಕ್ ಮಾಡಬೇಕು ಅಂತ ಹಾಗೆ ಮಾಡಿದೆ. ಅಂದರೆ
ಯಾವುದೇ ಫೀಲ್ಡ್ ಆದರೂ ನನ್ನ ಅನಿಸಿಕೆಯಲ್ಲಿ ಏನು ಅಂದರೆ ದರ್ ಇಸ್ ನಥಿಂಗ್ ಟು ಲೂಸ್ ಆಸ್ ಸಚ್. ಈಗ ನಾವೇನಾದ್ರು ಪಡ್ಕೊಂಡಿದ್ರೆ ಕಳ್ಕೊಂಡ್ಬಿಡ್ತೀನಪ್ಪ ಅನ್ನೋ ಒಂದು ಭಯ ಇರಬೇಕು. ಹಾಗಾಗ್ಬಿಟ್ಟು ವೆನ್ ವಿ ಆರ್ ಸ್ಟಾರ್ಟಿಂಗ್ ಇಟ್ ಫ್ರಮ್ ಝೀರೋ ದೇರ್ ಇಸ್ ನಥಿಂಗ್ ಟು ಲೂಸ್ ಅಂತ ಹೇಳ್ತೀವಿ. ಯಾವಾಗಲೂ ಅಷ್ಟೇ ಸೊನ್ನೆಯಿಂದ ಶುರು ಮಾಡೋದಂಥವ್ರಿಗೆ ಕಳ್ಕೊಳ್ಳೋಂಥದ್ದು ಏನೂ ಇರಲ್ಲ, ಏನೇ ಬಂದರೆ ಎಲ್ಲ ಆಡಳಿ. ಸೊ ಇದು ನಾವು ಈ ಕಾರ್ಯಕ್ರಮ ಏನು ಮಾಡ್ತೀವಲ್ಲ, ಇದರಲ್ಲಿ ಎಷ್ಟೇ ಜನಕ್ಕೆ ನಾವು ಮುಟ್ಟಿದ್ರು ಅದು ನಮಗೆ ಅಡಿಷನ್ನೇ ಹೊರತು ಡಿಲಿಷನ್ ಏನೂ ಇಲ್ಲ. ಯಾಕೆಂದರೆ ಕೇವಲ ನಮ್ಮ ಕುಟುಂಬದವ್ರಿಗೆ ಮಾಡಿದ್ರೆ ತಡಿಯಪ್ಪ ಇವತ್ತು ನಮ್ಮ ಕುಟುಂಬದವ್ರಿಗೆ ಮಾಡ್ತಾ ಇದ್ದೀವಿ, ನಾಳೆ ಕುಟುಂಬ ಬಿಟ್ಟು ಹೋಗ್ಬೋದು ಅಂತ ಹೇಳೋದು. ಇದು ಪಬ್ಲಿಕಲ್ಲಿ ಏನಾಗುತ್ತೆ ಅಂದರೆ ಇವತ್ತು ಆ್ಯಡ್ ಆದಂಥವ್ರು ನಾಳೆ ಮೈನಸ್ ಆಗ್ತಾರೆ, ಮೈನಸ್ ಆದಂಥವ್ರು ಆ್ಯಡ್ ಆಗ್ತಾ ಇರ್ತಾರೆ. ಸೊ ಇದರಲ್ಲಿ ಯಾರಿಗೂ ಕೂಡ ಇಂಥವರಿಗೆ ಮಾಡಬೇಕು ಅಂಥವರಿಗೆ ಮಾಡಬೇಕು ಇಷ್ಟೇ ದಿನ ಮಾಡಬೇಕು ಅನ್ನೋ ರೆಸ್ಟ್ರಿಕ್ಷನ್ ಇರೋದು.